ರೀಸೆಂಟಾಗಿ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಏನಂತ ಹೇಳಿದ್ರು, ಬೋರ್ವೆಲ್ ಬಗ್ಗೆ ಒಂದು ವಿಚಾರ ಡಿಸ್ಕಸ್ ಮಾಡಿದ್ವಿ. ಅವರು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಕೇಳಿದಾಗ ಅವರೇ ಓನಾಗಿ ಬೋರ್ವೆಲ್ ಪಾಯಿಂಟ್ ಮಾಡೋದನ್ನ ಕಲ್ತ್ಕೊಂಡಿದ್ದೆಲ್ಲ ನೋಡಿ ಸ್ವಲ್ಪ ತುಂಬ ಆಶ್ಚರ್ಯ ಆಗಿ ಅವರನ್ನು ನಮ್ಮ ತೋಟಕ್ಕೆ ಏನು ತಿಳ್ಕೊಂಡಿದ್ದೀನಿ ಅದನ್ನು ಸಹ ರೈತರಿಗೆ ತಿಳಿಸ್ಬೇಕು. ಯಾರಾದರೂ ಪಾಯಿಂಟ್ ಮಾಡಿ ಹೋಗಿದ್ರೆ ಅವ್ರ ಹೊಲದಲ್ಲಿ ಅವ್ರು ಹೇಗೆ ಚೆಕ್ ಮಾಡ್ಕೋಬೋದು, ಅಲ್ಲಿ ಹರಿ ಇದೆಯೋ ಇಲ್ವೋ ಅನ್ನೋದನ್ನು ಅವ್ರು ಹೇಗೆ ಚೆಕ್ ಮಾಡ್ಕೋಬೋದು ಅನ್ನೋದನ್ನು ಇವತ್ತು ತಿಳಿಸ್ಬೇಕಂತ ನಾನು ಬಂದಿದ್ದೀನಿ. ಇಲ್ಲಿದೆ ಹರಿ ಇದೆ. ಇಲ್ಲಿ ಎಲ್ಲೇ ಪಾಯಿಂಟ್ ಮಾಡಿದ್ರು, ಪಾಯಿಂಟ್ ಮಾಡಿಸಿದ್ರು ಸಹ ಹರಿ ಜಂಕ್ಷನ್ ಇದ್ದ ಹತ್ರ ಮಾಡಿಸ್ಬೇಕು. ಯಾಕೆಂದರೆ ಒಂದು ಹರಿ ಡ್ರೈ ಆಗಿದ್ರು ಸಹ ಅಥವಾ ಕಡಿಮೆ ನೀರಿದ್ರು ಸಹ ಇನ್ನೊಂದು ಹರಿಲಿ ನೀರು ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ನಾವು ಜಂಕ್ಷನ್ನ ಗುರ್ತು ಮಾಡ್ಕೊಂಡಿದ್ದೀವಿ. ಈಗ ಅಲ್ಲಿ ಸೆಂಟ್ರಿಗೆ ನಾವು ಕಾಲಿಟ್ಟಾಗ ರಾಡ್ ಕತ್ರಿ ಆಗಬೇಕು. ಓಕೆ, ಕರೆಕ್ಟ್. ನಾವು ಬೋರ್ವೆಲ್ ರಾಡ್ ಎಲ್ಲಿ ಇಳಿಸ್ಬೇಕು ಅಂತ. ಹೌದು, ಅದಲ್ಲಿ ಕತ್ರಿ ಆಗಬೇಕು. ಈಗ ನೋಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ SGP. ನಾನಿವತ್ತು ನಮ್ಮ ತೋಟದಲ್ಲಿ ಇದ್ದೀನಿ. ನಮ್ಮ ತೋಟದಲ್ಲಿ ತೋರಿಸೋದಕ್ಕೆ ಏನಂತಂದರೆ, ರೀಸೆಂಟಾಗಿ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಏನಂತ ಹೇಳಿದ್ರು, ಬೋರ್ವೆಲ್ ಬಗ್ಗೆ ಒಂದು ವಿಚಾರ ಡಿಸ್ಕಸ್ ಮಾಡಿದ್ವಿ. ಅವರು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಕೇಳಿದಾಗ ಅವರೇ ಓನಾಗಿ ಬೋರ್ವೆಲ್ ಪಾಯಿಂಟ್ ಮಾಡೋದನ್ನ ಕಲ್ತ್ಕೊಂಡಿದ್ದೆಲ್ಲ ನೋಡಿ ಸ್ವಲ್ಪ ತುಂಬ ಆಶ್ಚರ್ಯ ಆಗಿ ಅವರನ್ನು ನಮ್ಮ ತೋಟಕ್ಕೆ ಕರೆಸಿದ್ದೀನಿ, ನಿಮಗೆಲ್ಲ ಪರಿಚಯ ಮಾಡ್ಕೊಳ್ಳೋಣ ಅಂತ. ಓಕೆ, ಅವ್ರನ್ನ ಭೇಟಿ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಕೆಳಗಡೆ ಅದ್ರ ಪಕ್ಕ ಒಂದು ಬೆಲ್ ಬಟನ್ ಇದೆ, ಆ ಬೆಲ್ ಬಟನ್ ಕೂಡ ಒತ್ತಿ. ಸೊ ದಟ್ ನಿಮಗೆ ನಮ್ಮ ಎಲ್ಲ ವೀಡಿಯೋಸು ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಓಕೆ, ಅವ್ರನ್ನ ಭೇಟಿ ಮಾಡೋಣ ಈಗ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಚಿಕ್ಕದಾಗಿ ನಿಮ್ಮೊಂದು ಪರಿಚಯ ಸರ್. ನನ್ನ ಹೆಸರು ಸುಪ್ರೀತ್ ಅಂತ. ಇಲ್ಲೇ ಹೊನ್ನಾಳಿ ಹತ್ರ ತಗ್ನಳ್ಳಿ ಗ್ರಾಮ. ಮೊದಲನೇದಾಗಿ ಮಂಜು HEP ಚಾನಲ್ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಬೋರ್ವೆಲ್ ಪಾಯಿಂಟ್ ಮಾಡೋದು ಹೇಗೆ, ನಾವೇ ಹೇಗೆ ಅದನ್ನು ಕ್ರಾಸ್ ಚೆಕ್ ಮಾಡ್ಕೋಬೋದು ಅಂತ ಒಂದು ವಿಡಿಯೋ ಮಾಡೋಣ ಅಂತ ನಾವು ಮಂಜು ಅವರು ಇವತ್ತು ಸೇರ್ಕೊಂಡಿದ್ದೀವಿ. ಏನಪ್ಪ ಅಂದರೆ, ನಾನು ಸಹ ನಂದು ಒಂದು 2 ಎಕರೆ ಜಮೀನಿದೆ. ಅದರಲ್ಲಿ ಬೋರ್ ಪಾಯಿಂಟ್ ಮಾಡಿಸೋದಕ್ಕೆ ಹೋದಾಗ ಒಂದೆರಡು ಪಾಯಿಂಟ್ ಜಿಯೋಲಿಸ್ಟ್ ಕರೆಸಿ, ಕಾಯಿ ಪಾಯಿಂಟ್ನರು ಕರೆಸಿ ಮಾಡಿಸಿದಾಗ ಕಾಯಿ ಪಾಯಿಂಟ್ ಸಹ ಒಂದೆರಡು ಫೇಲ್ ಆದವು. ಜಿಯೋಲಿಸ್ಟ್ ಇದ್ದಾರೆ ಅಂತ ಹೇಳಿ ಬೆಂಗಳೂರಿಂದ ಕರೆಸ್ದೆ. 15,000 ರೂಪಾಯಿ ತೊಗೊಂಡ್ರು, 2 ಪಾಯಿಂಟ್ ಕೊಟ್ಟರು. 300 ಅಡಿ 400 ಅಡಿ ತನಕ ಓಡಿಸಿದ್ರು, ಒಂದು ಹನಿ ನೀರು ಕಾಣಲಿಲ್ಲ, ಬರೀ ಧೂಳೆ. ಬರೀ ಪಾಯಿಂಟ್ ಮಾಡಿಸೋದಕ್ಕೆ ನಾವು 15,000 20,000 ಗಟ್ಟಲೆ ಖರ್ಚು ಮಾಡ್ಕೊತ ಹೋದರೆ ಹೆಂಗಪ್ಪ ಅಂತ ತಲೆ ಕೆಡಿಸ್ಕೊಂಡಾಗ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಕೆಲವೊಂದು ವೀಡಿಯೋಗಳು ನನಗೆ ತುಂಬ ಇಷ್ಟ ಆದವು. ಆ ವಿಡಿಯೋದಲ್ಲಿ ಅವ್ರು ತಿಳಿಸಿದ ಮಾಹಿತಿ ಪ್ರಕಾರ ನಾನು ಸ್ವತಃ ನನ್ನ ಜಮೀನಲ್ಲೇ ನಾನು ಕಾಪರ್ 2 ರಾಡ್ ತೊಗೊಂಡು ನನ್ನ ಹೊಲದಲ್ಲಿ ಪಾಯಿಂಟ್ ಮಾಡಿಕೊಂಡು ಡ್ರಿಲ್ ಮಾಡಿಸ್ದೆ. ಡ್ರಿಲ್ ಮಾಡಿಸಿದಾಗ ನನಗೆ 320 ಅಡಿಗೆ 1.5 ಇಂಚ್ ನೀರು ಸಿಕ್ತು. ಆದರೆ ನೀರು ಕಡಿಮೆ ಸಿಕ್ತು ಅನ್ನೋದು ನನಗೇನು ಬೇಜಾರಿಲ್ಲ. ಆದರೆ ತಿಳ್ಕೊಂಡು ಮಾಹಿತಿ ಪ್ರಕಾರ ನನ್ನ ಹೊಲದಲ್ಲಿ ನಾನು ಪಾಯಿಂಟ್ ಮಾಡ್ಕೊಂಡು ನನಗೆ ನೀರು ಸಿಕ್ತಲ್ಲ ಅನ್ನೋ ಖುಷಿ ನನಗೆ ತುಂಬ ಇದೆ. ಅದ್ರ ಪ್ರಕಾರವೇ ನಮ್ಮ ಮಾವನವರು ಸಹ ಆಯಿತು ನೀನೇ ಯಾಕೆ ಮಾಡಬಾರ್ದು ಅಂತೇಳಿ 2 ಪಾಯಿಂಟ್ ಮಾಡಿಸಿದ್ರು ಅವ್ರ ಹೊಲದಲ್ಲಿ. ಎರಡು ಸಹ ಚೆನ್ನಾಗಿ ನೀರು ಬಿದ್ದವು. 1.5 ಇಂಚ್ ನೀರು ಸಿಕ್ತು, 3 ಇಂಚ್ ನೀರು ಸಿಕ್ತು. ತುಂಬ ಖುಷಿ ಆದರು. ಅದನ್ನೇ ನಾನು ಏನು ತಿಳ್ಕೊಂಡಿದ್ದೀನಿ ಅದನ್ನು ಸಹ ರೈತರಿಗೆ ತಿಳಿಸ್ಬೇಕು. ಯಾರಾದರೂ ಪಾಯಿಂಟ್ ಮಾಡಿ ಹೋಗಿದ್ರೆ ಅವ್ರ ಹೊಲದಲ್ಲಿ ಅವ್ರು ಹೇಗೆ ಚೆಕ್ ಮಾಡ್ಕೋಬೋದು, ಅಲ್ಲಿ ಹರಿ ಇದೆಯೋ ಇಲ್ವೋ ಅನ್ನೋದನ್ನು ಅವ್ರು ಹೇಗೆ ಚೆಕ್ ಮಾಡ್ಕೋಬೋದು ಅನ್ನೋದನ್ನು ಇವತ್ತು ತಿಳಿಸ್ಬೇಕಂತ ನಾನು ಬಂದಿದ್ದೀನಿ. ಓಕೆ ಬ್ರದರ್, ಥ್ಯಾಂಕ್ ಯು. ಬನ್ನಿ ನೋಡೋಣ ಅದು ಹೇಗೆ ಅಂತ. ಯಾವ ಮೆಥಡಲ್ಲಿ ಚೆಕ್ ಮಾಡ್ತೀರಾ ನೀವೀಗ? ಕಾಪರ್ 2 ರಾಡ್ ಇದೆ, ಆಮೇಲೆ ಪೆಂಡುಲಮ್ ಇದೆ, ಕಾಪರ್ ಪೆಂಡುಲಮ್ ಇದೆ. ಓಕೆ. ಕಾಪರೇ ಯಾಕೆ ಅಂತ ಹೇಳಬೇಕು ಅಂದರೆ, ಫೀಲ್ಡಲ್ಲಿ ಕಾಪರ್ ಬೆಸ್ಟು. ಯಾಕೆ ಅಂದರೆ ನೀರಿನ ಸೆಲೆಗಳನ್ನು ಕಾಪರ್ 2 ರಾಡಲ್ಲೂ ಕಂಡುಹಿಡಿಬೋದು, ಕಬ್ಬಿಣದ 2 ರಾಡಲ್ಲೂ ಕಂಡುಹಿಡಿಬೋದು, ಬ್ರಾಸಲ್ಲೂ ಕಂಡುಹಿಡಿಬೋದು. ಇವತ್ತಿನ ದಿನಮಾನಗಳಲ್ಲಿ ಜಿಯೋ ಮ್ಯಾಗ್ನೆಟಿಕ್ 2 ರಾಡ್ ಅಂತ ಬಳಸ್ತಾ ಇದ್ದಾರೆ. ಅದು ಫೇಲ್ಯೂರ್ ಆಗೋ ಚಾನ್ಸಸ್ಸು ಜಾಸ್ತಿ, ಸಕ್ಸಸ್ ಆಗೋ ಚಾನ್ಸಸ್ಸು ಇದೆ. ಆದರೆ ಫೇಲ್ಯೂರ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ. ಅದು ಯಾವ ರೀತಿ ಅವ್ರು ಇದು ಮಾಡ್ತಿದ್ದಾರೋ, ಯಾವ ಅನುಭವದಲ್ಲಿ ಅವ್ರು ಇದು ಮಾಡ್ತಿದ್ದಾರೋ ನಮಗೆ ಗೊತ್ತಾಗ್ತಾ ಇಲ್ಲ. ಕಾಪರ್ ಅದೊಂದು ಡಿವೈಸ್ ಜಿಯೋ ಮ್ಯಾಗ್ನೆಟಿಕ್ ನೀವೇನು ಹೇಳಿದ್ರಲ್ಲ, ಜಿಯೋ ಮ್ಯಾಗ್ನೆಟಿಕ್ 2 ರಾಡ್ ಅನ್ನೋದು ಅದೊಂಥರ ಡಿವೈಸ್ ಅಲ್ಲ, ಅದು ಒಂದು 2 ರಾಡೇ.
ಅದರಲ್ಲೂ ಮಾಡ್ತಿದ್ದಾರೆ. ನನ್ನ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ, ನನಗೆ ತಿಳಿಸಿರೋರ ಪ್ರಕಾರ ಹ್ಞೂ ಕಾಪರ್ ಪೆಂಡುಲಮ್ ಬೆಸ್ಟ್. ಓಕೆ. ಈಗ ಈಗ ನೀವೊಂದು ಹೇಳಿದ್ರಿ, ಒಂದು ವಾಟರ್ ಬಾಟಲಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು ಅಂತ. ಹೌದು, ಅದನ್ನ ವಾಟರ್ ಬಾಟ್ಲಲ್ಲಿ, ನೀರು ಇಲ್ದಿರೋ ಬಾಟ್ಲಲ್ಲಿ ಹೇಗೆ ವರ್ಕ್ ಆಗುತ್ತೆ, ಹಾಂ ಹರಿ ಮೇಲೆ ಯಾವ ರೀತಿ ವರ್ಕ್ ಆಗುತ್ತೆ, ಹರಿ ಇದ್ದು ಖಾಲಿ ಗ್ಯಾಪ್ ಇದ್ದರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಅದ್ರ ಪ್ರಕಾರ ನೀವು ಸಹ ನಿಮ್ಮ ಜಮೀನಲ್ಲಿ ನೀವೇ ಸಹ ಚೆಕ್ ಮಾಡ್ಕೋಬೋದು. ಆಲ್ರೆಡಿ ನೀವು ಬೋರ್ ಹೊಡಿಸಿ ನೀರಿರೋ ಬೋರ್ವೆಲ್ಗಳೆಲ್ಲ ಸಹ ಯಾವ ಹರಿ ಯಾವ ಕಡೆ ಹೋಗಿದೆ, ಎಷ್ಟು ಹರಿ ಇದೆ ಅನ್ನೋದನ್ನು ಸಹ ನೀವು ಚೆಕ್ ಮಾಡ್ಬೋದು. ಓಕೆ ಬ್ರದರ್, ಫೈನ್. ಹಂಗಾದ್ರೆ ಚೆಕ್ ಮಾಡೋಣ ಈಗ, ಆಯಿತಾ? ಓಕೆ, ಸರಿ. ಈಗ ನಾವು ಯಾವ ರೀತಿ ಚೆಕ್ ಮಾಡ್ಕೋಬೋದು ಅನ್ನೋದನ್ನು ನೀವು ಬಾಟ್ಲು ಮುಖಾಂತರ ತೋರಿಸ್ತೀನಿ. ವಾಟರ್ ಬಾಟ್ಲ್ ಮುಖಾಂತರ ಬನ್ನಿ ಅಣ್ಣ, ನೋಡೋಣ. ಒಂದು ನೀರಿರೋದಿದೆ, ಇದು ನೀರಿರೋ ಬಾಟ್ಲು, ಇದು ನೀರು ಇಲ್ಲದೆ ಇರೋ ಬಾಟ್ಲು. ನೀರಿಲ್ಲ ಇದರಲ್ಲಿ. ಇದು ಖಾಲಿ ಗ್ಯಾಪಲ್ಲಿ ಯಾವ ರೀತಿ, ನೀರಿರೋದ್ರಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೀರಿರೋ ಸೆಲೆಲ್ ಹೆಂಗೆ ವರ್ಕ್ ಆಗುತ್ತೆ, ನೀರು ಇಲ್ಲದಿರೋ ಖಾಲಿ ಸೆಲೆಲ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಹರಿ ಇದೆ ಅಂತ ಕನ್ಫರ್ಮ್ ಆಯಿತು. ಇದೆ ಅನ್ನೋದು ಕನ್ಫರ್ಮ್. ಓಕೆ. ನೀರಿದ್ರೂ ಇಲ್ಲದೆ ಇದ್ರೂ ಹರಿ ಇದೆ ಅನ್ನೋದು ಕನ್ಫರ್ಮ್. ಓಕೆ. ನಾವು ಕರೆಕ್ಟಾಗಿ ಬಂದ ತಕ್ಷಣ ಹರಿ ಇದೆ ಅಂತ. ಹರಿ ಎಲ್ಲಿರುತ್ತೋ ಅಲ್ಲಿ ಯಾವ ಡೈರೆಕ್ಷನಲ್ಲಿ ಹೋಗಿರುತ್ತೋ ಆ ಡೈರೆಕ್ಷನ್ನಿಗೆ ರಾಡ್ ಬಿಡು ತಿರುಗ್ತದೆ. ಓಕೆ. ನೀರಿರಲಿ ಬಿಡಲಿ ತೋರಿಸುತ್ತೆ ಇದು. ನೀರಿರಲಿ ಬಿಡಲಿ, ಹರಿ ಮಾತ್ರ ರಾಡ್ ತೋರಿಸೋದು. ಈಗ ನೀರಿಲ್ದಿರೋ ಹರಿ ಮೇಲೆ ನಾನು ಕಾಲಿಡ್ತೀನಿ, ಕಟ್ಟಂಗೆ ಆಗುತ್ತೋ ಇಲ್ಲ. ನೀರಿಲ್ಲ ಅಂದರೆ ಇದು ಕೂಡಲ್ಲ, ನೀರಿದ್ರೆ ಮಾತ್ರ ಕೂಡೋದು. ಓಕೆ. ರಾಡ್ ಕತ್ತರಿ ಆಗ್ತಾ ಇಲ್ಲ ಅಂದರೆ ಹರಿ ಇದೆ, ನೀರಿಲ್ಲ, ಖಾಲಿ ಗ್ಯಾಪು ಅಂತ. ಓಕೆ. ಇಲ್ಲೀಗ ನೀರಿರೋದು ಸೆಲೆ ಅನ್ಕೊಳ್ಳೋಣ, ನೀರಿನ ಬಾಟ್ಲಿ. ಇದ್ರ ಮೇಲೆ ನಾನು ಕಾಲಿಡ್ತೀನಿ. ಯಾವ ರೀತಿ ರಾಡ್ ಕ್ರಾಸ್ ಆಗುತ್ತೆ ನೋಡಿ. ಕರೆಕ್ಟ್. ಕ್ರಾಸ್ ಆಗ್ತಾ ಇದೆ. ಓಕೆ, ಕತ್ತರಿ ಹತ್ರ ಆಗುತ್ತೆ, ಕತ್ತರಿ ಆಗ್ತಾ ಇದೆ. ಈಗ ಕ್ರಾಸಿಂಗ್ ನಾವು ಯಾಕೆ ಚೆಕ್ ಮಾಡಬೇಕು, ಹರಿ ಕ್ರಾಸಿಂಗ್ ಯಾಕೆ ಚೆಕ್ ಮಾಡಬೇಕು, ಯಾವ ರೀತಿ ಜಂಕ್ಷನ್ ಎರಡು ಸೆಲೆಗಳು ಹೇಗೆ ಸೇರಿದೆ ಅನ್ನೋದು ಹೇಗೆ ಕ್ರಾಸ್ ಮಾಡಬೇಕು ಅನ್ನೋದು ಹೇಳ್ತೀನಿ ನೋಡಿ. 2 ಬಾಟ್ಲು ಕ್ರಾಸಿಂಗ್ ಮಾಡಿದ್ದೀವಿ, ಯಾವ ರೀತಿ ಕ್ರಾಸಿಂಗ್ ಇದೆ ಅನ್ನೋದನ್ನು ನಾನು ಹೇಳ್ತೀನಿ, ಇವಾಗ ನೋಡ್ಕೊಳ್ಳಿ. ಕ್ರಾಸಿಂಗ್ ಹತ್ರ ಈ ಥರ 2 ರಾಡ್ಗಳು ಓಪನ್ ಆಗ್ತವೆ. 4 ಮೂಲೆಯಿಂದನೂ ಸಹ ಇದೇ ರೀತಿ ಓಪನ್ ಆಗಬೇಕು. ಈ ರೀತಿ. ಓಕೆ. ನಾಲ್ಕು ಮೂಲೆಯಿಂದನೂ ಸಹ ರಾಡ್ ಓಪನ್ ಆಯಿತು. ರಾಡ್ ಈ ಥರ ಓಪನ್ ಆಗ್ತಿದೆ ಅಂದರೆ ಅಲ್ಲಿ ಜಂಕ್ಷನ್ ಇದೆ ಅಂತ ಅರ್ಥ. ಓಕೆ. ಆ ಜಂಕ್ಷನ್ ಅಂದರೆ 2 ಸೆಲೆಗಳು ಬಂದು ಕೂಡಿದಾವೆ ಅಂತ. 2 ಸೆಲೆಗಳು ಬಂದು ಅಲ್ಲಿ ಕೂಡಿದೆ, ಒಂದ್ರ ಮೇಲೊಂದು ಕತ್ತರಿ ಆಗಿದೆ ಅಂತ. ಓಕೆ. ಮತ್ತೆ ನಾವು ಆ ಸೆಂಟ್ರ್ ಪಾಯಿಂಟ್ ಎಲ್ಲಿರುತ್ತೆ, ಎಲ್ಲಿ ಕ್ರಾಸಿಂಗ್ ಆಗಿರುತ್ತೆ ಅದ್ರ ಮೇಲೆ ನಾವು ಕಾಲಿಟ್ಟಾಗ ಕತ್ತರಿ ಆಗುತ್ತೆ. 2 ರಾಡ್ ಈ ಥರ ಕತ್ತರಿ. ನೀರಿದ್ರೆ ಅಂತನಾ ಇಲ್ಲ ಕತ್ತರಿ? ನೀರಿದ್ರು ಇಲ್ಲದೆ ಇದ್ರು ಜಂಕ್ಷನಲ್ಲಿ ಮಾತ್ರ ಕತ್ತರಿ ಆಗಿ ಆಗುತ್ತಿದ್ದು. ಓಕೆ. ಹೀಗೆ ಎಕ್ಸಾಕ್ಟ್ ಜಂಕ್ಷನಲ್ಲಿ. ಓಕೆ. ಈ ರೀತಿ ಕತ್ತರಿ ಆಗುತ್ತೆ.
ಓಕೆ. ಈ ಪೆಂಡುಲಮಲ್ಲಿ ಯಾವ ರೀತಿ ಚೆಕ್ ಮಾಡ್ಕೋಬೇಕಪ್ಪ? ಕಾಪರ್ ಪೆಂಡಲಮಲ್ಲಿ. ಕಾಪರ್ ಪೆಂಡುಲಮಲ್ಲಿ ಓಕೆ. ಕಾಪರೇ ಬೆಸ್ಟು ಅಂತ ಹೇಳಿದ್ದೀನಿ. ಯಾಕೆ ಅಂತ, ಯಾಕೆಂದರೆ ಅದು ನೀರಿರೋ ಸಲ ಮೇಲೆ ಮಾತ್ರ ವರ್ಕ್ ಆಗೋದು. ಬ್ರಾಸ್ ಅದೆಲ್ಲ ಬೇರೆ ಕಡೆ ಎಲ್ಲಿ ಬೇಕಾದ್ರೂ ವರ್ಕ್ ಆಗುತ್ತೆ. ಎಲ್ಲಿ ನೀರಿರೋ ಕಡೆನೂ ವರ್ಕ್ ಆಗುತ್ತೆ, ಇಲ್ದಿರೋ ಕಡೆನೂ ವರ್ಕ್ ಆಗುತ್ತೆ. ಕಾಪರ್ ಪೆಂಡುಲಮ್ ಇದು. ಕ್ಲಾಕ್ ವೈಸ್ ತಿರುಗ್ತಾ ಇದೆ. ಓಕೆ. ನೀರಿರೋದಕ್ಕೆ. ನೀರಿದೆ ಅಂದರೆ ಕ್ಲಾಕ್ ವೈಸಲ್ಲಿ ತಿರುಗುತ್ತೆ. ಓಕೆ. ಈಗ ಆವಾಗಲೇ ನೀರಿದ್ದಕ್ಕೆ ಅದೇನಾಯಿತು, ಕ್ಲಾಕ್ ವೈಸ್ ಸುತ್ತರಿತು. ಈಗ ನೀರಿಲ್ಲ ಅಂದರೆ ಯಾವ ರೀತಿ ಸುತ್ತರಿತೆ ನೋಡೋಣ. ಇದು ನೀರಿಲ್ದಿರೋ ಬಾಟ್ಲುಗಳು ಎರಡು. ನೀರಿಲ್ದಿರೋ ಬಾಟ್ಲು ಜಂಕ್ಷನಲ್ಲಿ ಆ್ಯಂಟಿ ಕ್ಲಾಕ್ ವೈಸ್. ಆಂಟಿ ಕ್ಲಾಕ್ ವೈಸ್ ಅದರ ವಿರುದ್ಧ ದಿಕ್ಕಿನಲ್ಲಿ ತಿರುಗುತ್ತೆ. ಹರಿ ಇದ್ದು ಜಂಕ್ಷನ್ ಇದ್ದು ಜಂಕ್ಷನಲ್ಲಿ ಈ ರೀತಿ ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ, ವಿರುದ್ಧ ದಿಕ್ಕಿನಲ್ಲಿ ತಿರುಗ್ತಾ ಇದೆ ಅಂದರೆ ಅಲ್ಲಿ ನೀರಿಲ್ಲ ಅಂತ ಅರ್ಥ. ಅಲ್ಲಿ ಯಾವುದೋ ಕಾರಣಕ್ಕೂ ಡ್ರಿಲ್ ಮಾಡೋಕ್ಕೆ ಹೋಗಬಾರ್ದು. ಓಕೆ. ಇದು ಒಂದ್ಸಲ ರೀಚೆಕ್ ಮಾಡ್ಕೊಳೋದಕ್ಕಿದು. ಹಾಂ. ಯಾವುದೋ ನಾನು ಹೇಳೋದೇನಂತಂದರೆ, ತುಂಬ ಜನ ಏನು ಮಾಡಿಬಿಡ್ತಾರೆ, ಈ ವಿಡಿಯೋ ನೋಡ್ಕೊಂಡು ಹೋಗಿ ಸ್ವಲ್ಪ ದುಡ್ಡು ಗಿಡೆಲ್ಲ ಚೆನ್ನಾಗಿದ್ದರೆ ವಿಡಿಯೋ ನೋಡ್ಕೊಂಡು ಹೋಗಿ ಬೋರ್ವೆಲ್ ಓಡಿಸ್ಬಿಡ್ತಾರೆ. ಅವರೇ ಟ್ರೈ ಮಾಡಿ. ಅದು ಮಾಡೋಕ್ಕಿಂತ ಒಂದ್ಸಲಿ ಬೋರ್ವೆಲ್ ಪಾಯಿಂಟ್ನ ಮಾಡಿರ್ತಿರಲ್ಲ, ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳೋದಕ್ಕಷ್ಟೇ ಇದೆ. ಮಾಡಿದ್ದಪ್ಪ ಅಂತ ಅಂದರೆ, ನಾವು ಫೀಲ್ಡಲ್ಲಿ ಮಾಡೋದನ್ನು ನೋಡ್ಕೊಂಡೋಗಿ ನಿಮ್ಮ ಜಮೀನಲ್ಲೋ ಅಥವಾ ಇನ್ನೊಬ್ಬರು ಜಮೀನಲ್ಲೋ ನೀವು ಹೋಗಿ ಮಾಡೋದಕ್ಕಿಂತ ಮನೇಲೇ ಸ್ವತಃ ಈ ರೀತಿ ಮಾಡ್ಕೊಂಡ್ರೆ ನಿಮಗೊಂದು ಅನುಭವ ಬರುತ್ತೆ. ಇದು ಒಂದಿನ 2 ದಿನಕ್ಕೆ ಆಗೋದಲ್ಲ, ಒಂದು ವಾರ 15 ದಿನ ನೀವು ಸತತವಾಗಿ ದಿನಕ್ಕೊಂದು ಅರ್ಧ ಗಂಟೆ 1 ಗಂಟೆ ಇದ್ರ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿ ಅಭ್ಯಾಸ ಮಾಡ್ತಾ ಹೋದಾಗ ಅದ್ರದ್ದೊಂದು ಹಿಡಿತ ಸಿಗುತ್ತೆ. ಅದ್ರ ಮೇಲೆ ನೀವು ಹೋಗಿ ಮಾಡಿ ಅದನ್ನೇ ಸಹ ನೀವು ಹೋಗಿ ಅಲ್ಲಿ ಅಪ್ಲೈ ಮಾಡಿದಾಗ ಸಕ್ಸಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಇನ್ನೊಂದು, ನೇಚರಿಗೆ ಯಾರು ಚಾಲೆಂಜ್ ಮಾಡೋಕ್ಕಾಗಲ್ಲ. ಇಷ್ಟೇ ನೀರು ಬೀಳುತ್ತೆ, ಇಷ್ಟೇ ಅಡಿಗೆ ನೀರು ಬೀಳುತ್ತೆನೋ ಚಾಲೆಂಜ್ ಮಾಡೋಕ್ಕಾಗಲ್ಲ. ಬಟ್ ಅದೇ ಇದರಲ್ಲಿ ಎಷ್ಟು ಈ ನಾವು ಕಂಡುಹಿಡಿದಿರೋ ಹರಿಲಿ ಎಷ್ಟು ಅಡಿಗೆ ಬೀಳ್ಬೋದು ಅನ್ನೋದು ಒಂದು ಪಾಸಿಬಿಲಿಟಿ ಹೇಳ್ಬೋದು ನಾವು. ಅಲ್ಲಿಂದ ಒಂದು 20 ಅಡಿ ಬೇಗನೆ ಸಿಗ್ಬೋದು, ಒಂದು 20 ಅಡಿ ಜಾಸ್ತಿ ಇದರಲ್ಲಿ ಎಕ್ಸಾಕ್ಟ್ ಇಷ್ಟೇ ಅಡಿಗೆ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು 20 ಅಡಿ ಜಾಸ್ತಿ ಡೆಪ್ತಲ್ಲಿ ಸಿಗ್ಬೋದು, ಒಂದು 20 ಅಡಿ ಬೇಗನೆ ಸಹ ಸಿಗ್ಬೋದು. ಆಮೇಲೆ ಇದರಲ್ಲಿ ಒಂದು 80 to 90% ನಾವು ಒಂದು ಗ್ಯಾರಂಟಿ ಕೊಡ್ಬೋದು. 100% ಗ್ಯಾರಂಟಿ. 100% ನೇಚರಿಗೆ ಯಾರು ಚಾಲೆಂಜ್ ಮಾಡೋಕ್ಕಾಗೋದಿಲ್ಲ. ಬರ್ತಾರೆ ಜಿಯೋಲಿಸ್ಟ್ಗಳು, ಇಷ್ಟೇ ಅಡಿ ಹೊಡಿಸ್ರಿ, ಇಷ್ಟೇ ನೀರು ಸಿಗುತ್ತೆ. ಕಾಯಿ ಪಾಯಿಂಟ್ನವರು ಸಹ ಏನು ಮಾಡ್ತಾರಪ್ಪ ಅಂದರೆ ಸಿಂಗಲ್ ಮೇಲೆ ಪಾಯಿಂಟ್ ಕೊಡೋದು ಜಾಸ್ತಿ. ಆಮೇಲೆ ಕರಿಕಲ್ಲು ಅನ್ನೋದೊಂದಿದೆ. ಕಾಪರ್ ಕರಿಕಲ್ ಮೇಲೆ ವರ್ಕ್ ಆಗೋಲ್ಲ. ಕರಿಕಲ್ ಮೇಲೆ ಪಾಯಿಂಟು ಕಾಯಿ ತುಂಬ ಕರಿಕಲ್ ಮೇಲೆ ವರ್ಕ್ ಆಗುತ್ತೆ. ಆ ಕರಿಕಲ್ ಮೇಲೆ ಡ್ರಿಲ್ ಮಾಡಿಸಿದಾಗ ನೀವು 1000 ಅಡಿ ಹೊಡಿಸ್ರಿ, 1500 ಅಡಿ ಹೊಡಿಸ್ರಿ, ಒಂದು ಹನಿ ಸಹ ನೀರು ಸಿಗಲ್ಲ. ನೀರು ಸಿಗೋ ಚಾನ್ಸಸ್ ಕಡಿಮೆ. ಓಕೆ. ಹಾಗಾಗಿ ನೋಡ್ಕೊಂಡು ಪಾಯಿಂಟ್ ಮಾಡಿಸ್ರಿ. ನೀವು ಒಂದು ಅನುಭವ ತಗೊಳ್ಳಿ. ಇದು ರೈತರಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ವಿ. ಸುಪ್ರೀತ್ ಅವರೇ, ಹೇಳಿ. ಇಲ್ಲಿ ಒಂದು ಬೋರ್ವೆಲ್ ಆಲ್ರೆಡಿ ನಮ್ಮದು ರನ್ನಿಂಗ್ ಇದೆ. ಒಂದು 3 ಇಂಚ್ ನೀರಿದೆ ಇದರಲ್ಲಿ. ಓಕೆ. ಅದೊಂದು 550 ಅಡಿನೋ 580 ಅಡಿನೋ ಹೊಡಿಸಿದ್ದು ಅವಾಗ, ಒಂದು 5 years ಬ್ಯಾಕು. ಒಂದ್ಸಲಿ ಕ್ರಾಸ್ ಚೆಕ್ ಮಾಡೋಣ ಇಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ. ಸರಿ. ಈಗ ಆಲ್ರೆಡಿ ಬೋರ್ವೆಲ್ ತೆಗ್ಸಿದ್ದಾರೆ. ಇದರಲ್ಲಿ ಹರಿ ಎಷ್ಟಿದೆ, ಯಾವ ದಿಕ್ಕಿಗೆ ಹೋಗಿದೆ ಅನ್ನೋದನ್ನು ಚೆಕ್ ಮಾಡೋಣ. ನೋಡ್ತಾ ಇರ್ಬೋದು,
ರಾಡು ಈ ಡೈರೆಕ್ಷನಲ್ಲಿ ತೋರಿಸ್ತಾ ಇದೆ, ಈ ಕಡೆ ದಕ್ಷಿಣ ಅಂತಾನೆ ಹೇಳ್ಕೊಳ್ಳೋಣ. ಓಕೆ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂದ್ಕೊಂಡ್ರು ದಕ್ಷಿಣ ದಿಕ್ಕಿಗೆ ತೋರಿಸ್ತಾ ಇದೆ. ಅಂದರೆ ಉತ್ತರದಿಂದ ಈ ಕಡೆ ದಕ್ಷಿಣದ ಕಡೆ ಹರಿ ಹೋಗಿದೆ ಅಂತ, ನೀರಿನ ಸಲ ಹೀಗೆ ಹೋಗಿದೆ ಅಂತ ಅರ್ಥ. ಓಕೆ. ಇದು ಕ್ರಾಸಿಂಗ್ ಆಗಿದೆಯೋ ಒಂದೇ ಹರಿ ಇದೆಯೋ ಚೆಕ್ ಮಾಡೋಣ. ಅದರ ವಿರುದ್ಧ ದಿಕ್ಕಿನಲ್ಲಿ ಬರ್ತೀನಿ ನಾನು, ಕ್ರಾಸಿಂಗ್ ಆಗಿದೆಯಲ್ಲ ಅಂತ. ಈ ಒಂದರಿ ಹಿಂಗೆ ಸಿಕ್ಕಿದೆ, ಅದು ಮಗ್ಲಿ ವಿರುದ್ಧ ದಿಕ್ಕಲ್ಲಿ ಹೋದರೆ ಕ್ರಾಸಿಂಗ್ ಆಗಿದೆಯಲ್ಲ ಅಂತ ಚೆಕ್ ಮಾಡೋಣ. ಓಕೆ. ಇಲ್ಲೊಂದು ಸರಿ ಹೋಗಿದೆ ಅಂತನಾ? ಹ್ಞೂ, ಹೋಗಿದೆ. ರಾಡಿ ಈ ಕಡೆ ತೋರಿಸ್ತಾ ಇದೆ, ಅಂದರೆ ಪಶ್ಚಿಮದಿಂದ ಪೂರ್ವದ ಕಡೆ ಈ ಕಡೆ ಒಂದರೆ ಹೋಗಿದೆ, ಅಂದರೆ ಅಲ್ಲಿ ಜಂಕ್ಷನ್ ಇದೆ, 2 ಹರಿ ಇದೆ ಅಂತ ಅರ್ಥ. ಓಕೆ. ನಮ್ಮ ಬೋರ್ವೆಲ್ಗೆ ಎಸ್, ಇಲ್ಲಿ 2 ಹರಿ ಇದೆ. ಒಂದು ಉತ್ತರದಿಂದ ದಕ್ಷಿಣಕ್ಕೆ ಹೋಗಿದೆ, ಒಂದು ಪಶ್ಚಿಮದಿಂದ ಪೂರ್ವಕ್ಕೆ ಹೋಗಿದೆ. 2 ಹರಿ ಇದೆ ಅದರಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟು ನಮ್ಮದು ಇನ್ನೊಂದು ಏನಂತ ಅಂದರೆ ಒಂದು ಟ್ರಾಜಿಡಿ ಹಿಸ್ಟ್ರಿ ಬೋರ್ವೆಲ್ ಇದೆ ನಮ್ಮದು. ಹೇಳಿ. ನಾವು 2017 ಓಕೆ. ಆಲ್ಮೋಸ್ಟ್ ಸಂಕ್ರಾಂತಿ ಒಂದಿನ ಹೆಚ್ಚು ಕಮ್ಮಿ, ಇಲ್ಲ ಸಂಕ್ರಾಂತಿ ದಿನನೇ ಅನ್ಸುತ್ತೆ ಬಹುಶಃ, ನಾವು ಒಂದು ಬೋರ್ವೆಲ್ ಹೊಡ್ಸಿದ್ವಿ. ಸಂಕ್ರಾಂತಿ ಹಿಂದಿನ ದಿನ ನನ್ನ ನೆನಪಿರಂಗೆ ಬೋರ್ವೆಲ್ ಹೊಡ್ಸಿದ್ವಿ. ಅದು ಏನಾಯ್ತು ಅಂತಂದರೆ 400 ಅಡಿ ಧೂಳು, ಒಂದು ಹನಿ ನೀರಿಲ್ಲ. ಜಿಯಾಲಜಿಸ್ಟ್ ಪಾಯಿಂಟ್ ಇದು. ಅದರಲ್ಲಿ ಏನಂತಂದರೆ ನೆಕ್ಸ್ಟ್ ಡೇ ಮುಚ್ಚಕ್ಕೆ ಅಂತ ಬಂದಾಗ 10 ಅಡಿಲಿ ನೀರಿದೆ. ಸೊ ಏನು ಮಾಡಿದ್ವಿ, ಅವತ್ತು ನೀರಿನ ಕ್ರೈಸಿಸ್ ಇತ್ತು. 2017 ನಿಮಗೆ ಗೊತ್ತಿರಬೇಕು ಬಹುಶಃ. 2018ರಲ್ಲಿ ತುಂಬ ಜನ ಟ್ಯಾಂಕರೆಲ್ಲ ನೀರು ಓಡಿಸಿದ್ರು. ಅಂಥ ಟೈಮಲ್ಲಿ ಅದರಲ್ಲಿ ಹತ್ತತ್ರ ನಿಮಗೆ 1 ಗಂಟೆ ನೀರು ಹೊಡಿತಾ ಇದೆ. ಅದು ಆರಾಮಾಗಿ ನಾವು ಪ್ಲಾಸ್ಟಿಕ್ ಕೇಸಿಂಗ್ ಹಾಕ್ಕೊಂಡು ಸ್ವಲ್ಪ ಹೋಲ್ಸ್ ಎಲ್ಲ ಮಾಡ್ಕೊಂಡು ನೀರು ಬೆಳೆಸ್ಕೊಂಡ್ವಿ. ಅದ್ರದ್ದೊಂದು ಬೋರ್ವೆಲ್ದು ಸ್ವಲ್ಪ ಚೆಕ್ ಮಾಡ್ಬೋಣ ಏನು ಅದ್ರ ಕತೆ ಅಂತ. ಓಕೆ ಓಕೆ. ಹರಿ ಇದೆಯೋ ಏನಾಗಿದೆ, ಏನು ರೀಸನಿಗೆ ಅವ್ರು ಕೊಟ್ಟರು ಏನು ಗೊತ್ತಿಲ್ಲ. ಸೊ ಒಂದ್ಸರಿ ಅಲ್ಲೊಂದು ಇದೆ, ಅದು ಕೆಳಗಡೆ ಚೆಕ್ ಮಾಡೋಣ. ಅಡಿಕೆಯಲ್ಲಿದೆ ಅದು. ಸ್ನೇಹಿತರೆ, ಈ ಬೋರ್ವೆಲ್ಲನ್ನು ನಾವು ಆಪತ್ ಬಾಂಧವ ಅಂತ ಕರಿತೀವಿ. ಯಾಕೆ ಅಂತಂದರೆ ಈಗಲೂ ಒಂದು ಫೇಲ್ ಆದ ಬೋರ್ವೆಲ್ಲು 2017ರಲ್ಲಿ ನಮ್ಮ ಕೈ ಹಿಡ್ದಿದೆ. ಇದಕ್ಕೆ ನಮ್ಮ ಫಾದರ್ ತುಂಬ ಕಷ್ಟಪಟ್ಟರು. ನಮ್ಮ ಫಾದರ್ ಫ್ರೆಂಡ್ಸು, ಅವ್ರಿಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು ಈ ವಿಡಿಯೋ ಮೂಲಕ. ಯಾಕಂದರೆ ಅವತ್ತು ಕೈಯಲ್ಲಿ ದುಡ್ಡಿರಲಿಲ್ಲ. ಅವತ್ತು ನಮಗೂ ಐ ಥಿಂಕ್ ತುಂಬ ಕಡಿಮೆ ಸ್ಯಾಲ್ರಿ, ಅವಾಗಿನ್ನೂ ಜಾಯ್ನ್ ಆಗಿದ್ದೆ. ಅಂಥ ಟೈಮಲ್ಲಿ ಒಬ್ರು ಯಾರೋ ಕೇಸಿಂಗಿಗೆ ದುಡ್ಡು ಕೊಟ್ಟರು, ಇನ್ನೊಬ್ರು ಯಾರೋ ಕೇಬಲ್ ಕೊಟ್ಟರು, ಇನ್ನೊಬ್ಬರು ಇದನ್ನು ರೋಪ್ ಕೊಟ್ಟರು, ಒಬ್ಬರು ಇದನ್ನು ಕೊಟ್ಟರು, ಮೋಟ್ರ್ ಪಂಪು ಕೊಟ್ಟರು. ಸೊ ಇಂಥವ್ರೆಲ್ಲ ಈ ಥರ ಎಲ್ಲ ಹೆಲ್ಪ್ ಮಾಡಿ ನಾವು ಅವತ್ತು ತೋಟ ಉಳಿಸ್ಕೊಂಡಿದ್ದೀವಿ. ಇವತ್ತು ತೋಟ ಉಳಿಸ್ಕೊಂಡಿದ್ದೀವಿ ಅಂತಂದರೆ ಅವರೆಲ್ಲರೂ ಕಾರಣ ಇದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಥ್ಯಾಂಕ್ಸ್. ಅವಾಗ ನಮ್ಮ ಫಾದರು ಈ ತೋಟ ಉಳಿಸ್ಕೊಳಕ್ಕೆ ಈ ಬೋರ್ವೆಲ್ನ ಹೆಂಗೆ ಉಪಯೋಗಿಸ್ಕೊಂಡಿದ್ದಾರೆ ಅಂದರೆ, ಒಂದು ಗುಂಡಿ ತೋಡ್ಕೊಂಡು ಆ ಗುಂಡಿಗೆ ಬಿಡ್ಕೊಂಡು ಅದರಿಂದ ಮೋಟ್ರ್ ಹಿಡಿದು ಒಂದೊಂದೇ ಒಂದು ಗಿಡಕ್ಕೆ ಬಿಟ್ಟು ತೋಟ ಉಳಿಸ್ಕೊಂಡ್ರು ಅವತ್ತು. ಸೊ ಆ ಬೋರ್ವೆಲ್ ನಮ್ಮ ಇದೊಂಥರ ಒಂದು ಲೆಕ್ಕದಲ್ಲಿ ನಮ್ಮ ಫಾದರ್ಗೆ 2ನೇ ಮಗ ಇದ್ದಂಗೆ. ಸೊ ಈ ಬೋರ್ವೆಲ್ನ ಈಗಲೂ ಹಂಗೆ ಹಿಡ್ಕೊಂಡಿದ್ದೀವಿ. ಬಹುಶಃ ಯಾರಾದರೂ ಬಸಿ ನೀರು ಅಂದಿದ್ರೆ ಮುಚ್ಚಿಬಿಡೋರು. ನಾವು ಮುಚ್ಚಿಲ್ಲ, ನಾನು ರೆಡಿ ಇದೆ ಬೋರ್ವೆಲ್ಲು. ಇದನ್ನ ಹಂಗೆ ಹಿಡ್ಕೊಂಡು 2 HP ಮೋಟ್ರ್ ಹಾಕ್ಕೊಂಡು ನೀಟಾಗಿ ಹಂಗೆ ಹಿಡ್ಕೊಂಡಿದ್ದೀವಿ. ಎಲ್ಲ ವ್ಯವಸ್ಥೆ ಇದೆ. ಬನ್ನಿ ಇದನ್ನ ಒಂದ್ಸಲಿ ಚೆಕ್ ಮಾಡೋಣ, ಏನು ಇದ್ರ ಕತೆ, ಯಾಕೆ ಕೊಟ್ಟರು ಪಾಯಿಂಟ್ ಅಂತ. ಸರಿ, ಇದರಲ್ಲಿ ಎಷ್ಟು ಹರಿ ಇದೆ ಅನ್ನೋದು ಚೆಕ್ ಮಾಡೋಣ. ಆಮೇಲೆ ಬಸಿ ನೀರು ಅಂತ ಹೇಳಿದ್ರಲ್ಲ, ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕಂತ ಆಮೇಲೆ ಹೇಳ್ತೀನಿ. ಓಕೆ. ಇದು ಫಸ್ಟ್ ಹರಿ ಇದೆಯಲ್ಲ ಅಂತ ಚೆಕ್ ಮಾಡೋಣ. ಓಕೆ ಅಣ್ಣ. ಇಲ್ಲಿದೆ ಹರಿ ಇದೆ ಇಲ್ಲಿ. ಹಾಂ. ಆ ಕಡೆ ಹೋಗಿದೆ ಹರಿ ಅಲ್ವಾ? ಹರಿ ಹಿಂಗೆ ಈ ಕಡೆಯಿಂದ ಈ ಕಡೆ, ಈ ಕಡೆ ಉತ್ತರ ಕಡೆ ಈ ಕಡೆ ಹೋಗಿದೆ. ಓಕೆ. ಕ್ರಾಸಿಂಗ್ ಇದೆಯಲ್ಲ ಅಂತ ಚೆಕ್ ಮಾಡೋಣ. ಓಕೆ.
ಅಲ್ಲಿ ತಿರುಗಿದ್ದು ನಮ್ಮ ಸೇಮ್ ಹರಿ ಅದು. ಅದೇ ಹರಿ. ಸ್ನೇಹಿತರೆ ನೀವು ನೋಡ್ಬೋದು, ಒಂದ್ಸರಿ ಅಲ್ಲಿ ತಿರುಗ್ತು, ಒಂದ್ಸರಿ ಇಲ್ಲಿ ತಿರುಗ್ತು. ರೀಸನ್ ಅಂದರೆ ಒಂದೇ ಹರಿ ಅದು, ಈ ಕಡೆ ಹಿಂಗೆ ಹೋಗಿರೋದು. ಆ ಕಡೆದು ಅದೇ, ಈ ಕಡೆ ತಿರುಗ್ತದ ಅದೇ ಹರಿ, ಈ ಕಡೆದು ಅದೇ ಹರಿ. ಕ್ರಾಸಿಂಗ್ ಇದೆಯಲ್ಲ ಅಂತ ಚೆಕ್ ಮಾಡಿದ್ವಿ, ಕ್ರಾಸಿಂಗ್ ಇಲ್ಲ, ಒಂದೇ ಹರಿ ಇದೆ. ಇನ್ನೊಂದು ಏನಪ್ಪ ಅಂದರೆ, ನಾವು ಹರಿ ಗುರ್ತು ಮಾಡಬೇಕಾದ್ರೆ ಒಂದು ಹರಿಗೆ 2 ಎಡ್ಜಸ್ ಇರುತ್ತೆ. ಓಕೆ. ಒಂದು ಹರಿಗೆ 2 ಎಡ್ಜಸ್ ಇರುತ್ತೆ. ಅದು ಏನಪ್ಪ ಅಂದರೆ, ಈಗ ಹೆಂಗೆ ಕಾಲುವೆಗೆ ಹೇಗೆ 2 ದಂಡೆಗಳಿರುತ್ತೋ, ಒಂದು ಚಾನಲಿಗೆ ಹೇಗೆ ದಂಡೆಗಳ ನಡುವೆ ನೀರು ಹೋಗ್ತಾ ಇರುತ್ತೋ, ಹಾಗೆ ಒಂದು ಹರಿಗೆ 2 ದಂಡೆಗಳಿರುತ್ತೆ. ಈ 2 ದಂಡೆ ನಡುವೆ ಡ್ರಿಲ್ ಮಾಡಿದಾಗ ಮಾತ್ರ ನೀರು ಸಿಗೋಕ್ಕೆ ಸಾಧ್ಯ. ಕೆಲವೊಬ್ರು ಏನು ಮಾಡಿಬಿಡ್ತಾರೆ ಅಂದರೆ, ರಾಡ್ ಎಲ್ಲಿ ಟರ್ನ್ ಆಗುತ್ತೋ ಅಲ್ಲೇ ಪಾಯಿಂಟ್ ಕೊಟ್ಬಿಡ್ತಾರೆ. ಅದು ತಪ್ಪು. ತೋರಿಸ್ತೀನಿ ನೋಡಿ ಅದು ಯಾವ ರೀತಿ ಅಂತ. ತಿರುಗ್ತಿಲ್ಲಿ 100% ತಿರುಗಿದೆ. ಇಲ್ಲಿ ತಿರುಗಿದೆಯಾ? ಓಕೆ. ಇಲ್ಲಿ ಒಂದು ಎಡ್ಜ್ ಇದೆ ಅಂತ ಅದು ಗುರ್ತು ಮಾಡ್ಕೋಬೇಕು. ಇಲ್ಲಿ ಓಕೆ, ಇದು ಎಡ್ಜ್. ಓಕೆ, ಇದು ಹರಿಯ ಒಂದು ಬದಿಯ ಎಡ್ಜ್ ಇದೆ. ಓಕೆ, ಇಲ್ಲಿ ಗುರ್ತು ಮಾಡಿದೀನಿ ನೋಡಿ. ಓಕೆ, ಇಟ್ಟಿದ್ದೀನಿ ನೋಡಿ ಇಲ್ಲಿ. ಇದು ಹರಿಯ ಒಂದು ಬದಿಯ ಎಡ್ಜ್ ಇದು. ಇದು ಜಸ್ಟ್ ಹರಿ ಅಷ್ಟೇ, ನೀರಿದೆ ಇಲ್ಲ, ಕ್ಲಾರಿಟಿ 100% ಅಲ್ಲ ಇದು. ನೋಡಿ, ಆಗ್ಲೇ ಆ ಕಡೆ ಗೆರೆಗೆ ಕಟ್ ಆಯ್ತು ಲೈನು, ಈಗ ಇಲ್ಲಿ ಕಟ್ ಆಗ್ತಾ ಇದೆ. ಅಂದರೆ ಇಲ್ಲಿ ಒಂದು ಎಡ್ಜ್ ಇದೆ ಅಂತ. ಓಕೆ. ಇದು ಹಾಂ, ಓಕೆ. ಇದು ಹರಿ ಎಡ್ಜು, ಇದು ಹರಿ ಎಡ್ಜು. ಇಲ್ಲಿ ಮಧ್ಯೆ ಇರೋದು ನೀರಿನ ಹರಿ. ಇಲ್ಲಿ ನೀರು ಹರಿತಾ ಇರುತ್ತೆ. ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದರೆ, ರಾಡ್ ಇಲ್ಲಿ ಕಟ್ ಆಯಿತು ಅಂದರೆ ಇಲ್ಲಿಗೆ ಪಾಯಿಂಟ್ ಕೊಟ್ಬಿಡ್ತಾರೆ, ಇಲ್ಲ ಈ ಕಡೆ ಕಟ್ ಆಯ್ತು ಅಂದರೆ ಈ ಕಡೆಗೆ ಕೊಟ್ಬಿಡ್ತಾರೆ. ಆವಾಗ ನೀರು ಸಿಗೋ ಚಾನ್ಸಸ್ ತುಂಬ ಕಡಿಮೆ. ನೀರು ಬಿದ್ದರೂ ತುಂಬ ಕಡಿಮೆ ಬೀಳುತ್ತೆ. ಒಂದು ಹರಿಗೆ ಯಾವಾಗಲೂ 2 ದಂಡೆಗಳಿರ್ತವೆ. ಆ ದಂಡೆ ನೋಡ್ಕೊಂಡು ಸಹ ಪಾಯಿಂಟ್ ನಾವು ಕೊಡಬೇಕಾಗುತ್ತೆ. ಇದು ಈ ಮೋಟರ್ನ 2 ದಂಡೆ. ಓಕೆ. ನಾವು ಇಲ್ಲಿ ಡ್ರಿಲ್ ಮಾಡಿಸಿದಾಗ ನೀರು ಸಿಗುತ್ತೆ. ಇನ್ನೊಂದು, ಈಗ ಇವರು ನಾವು ಬೋರ್ ಹೊಡೆಸಿದಾಗ ನೀರೇ ಬೀಳಿಲ್ಲ, ತಿರುಗಿ ಮಾರದಿನ ಮುಚ್ಚೋಣ ಅಂತ ಬಂದಾಗ ನೀರಿತ್ತು ಅದರಲ್ಲಿ, ಅದಕ್ಕೆ ಅದರಲ್ಲೊಂದು ಮೋಟ್ರ್ ಇಳಿಸ್ಕೊಂಡಿದ್ವಿ ಅಂತ ಹೇಳಿದ್ವಿ. ಇದು ಒಂದು ಸಣ್ಣ ಹರಿ ಇರ್ಬೋದು, ಕ್ರಾಸಿಂಗ್ ಆಗಿಲ್ಲ. ಇನ್ನೊಂದು, ಎಲ್ಲೇ ಪಾಯಿಂಟ್ ಮಾಡಿಸಿದ್ರು ಸಹ ಹರಿ ಜಂಕ್ಷನ್ ಇದ್ದ ಹತ್ರ ಮಾಡಿಸ್ಬೇಕು. ಯಾಕೆಂದರೆ ಒಂದು ಹರಿ ಡ್ರೈ ಆಗಿದ್ದರೂ ಸಹ ಅಥವಾ ಕಡಿಮೆ ನೀರಿದ್ರೂ ಸಹ ಇನ್ನೊಂದು ಹರಿಲಿ ನೀರು ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ಹರಿ ಮೇಲೆ ಯಾವತ್ತೂ ಪಾಯಿಂಟ್ ಕೊಡಬಾರ್ದು. ಪಾಯಿಂಟ್ ಮಾಡೋದು ಸಹ ಒಂದು ಹರಿ ಮೇಲೆ ಪಾಯಿಂಟ್ ಕೊಡಬಾರ್ದು. ಆಮೇಲೆ ಪಾಯಿಂಟ್ ಮಾಡೋದು ಸಹ ಒಂದು ಹರಿ ಮೇಲೆ ಪಾಯಿಂಟ್ ಮಾಡಿಸ್ಬಾರ್ದು. ಅಕಸ್ಮಾತ್ ಅವ್ರು ಪಾಯಿಂಟ್ ಮಾಡಿ ಹೋಗಿದ್ರು ಸಹ ನಾವು ಆಗಲೇ ಏನು ಹೇಳಿದ್ವಲ್ಲ ಆ ರೀತಿ ನೀವು ಚೆಕ್ ಮಾಡ್ಕೋಬೇಕು, ಅಲ್ಲಿ 1 ಹರಿ ಇದೆಯೋ 2 ಹರಿ ಇದೆಯೋ ಅಂತ. ಓಕೆ. ಅಕಸ್ಮಾತ್ ಕ್ರಾಸಿಂಗ್ ಆಗಿಲ್ಲ ನಮ್ಮ ಜಮೀನಲ್ಲಿ ಅಂದ ಆಮೇಲೆ ಬಹುಶಃ ಎಲ್ಲೂ ನಮ್ಮ ಜಮೀನಲ್ಲಿ ಎಲ್ಲೂ ಹರಿಗಳು ಕ್ರಾಸಿಂಗೇ ಆಗಿಲ್ಲಪ್ಪ ಅಂದಾಗ ನೀವು ಸಿಂಗಲ್ ಹರಿ ಮೇಲೆ ಯಾವ್ದು ಚೆನ್ನಾಗಿದೆ ಅನ್ನೋದು ನೋಡಿಕೊಂಡು ನೀವು ಡ್ರಿಲ್ ಮಾಡಿಸೋ ವ್ಯವಸ್ಥೆ ಮಾಡ್ಕೋಬೇಕು. ಆಮೇಲೆ ಸಿಂಗಲ್ ಹರಿ ಮೇಲೆ ಯಾವತ್ತೂ ಡ್ರಿಲ್ ಮಾಡ್ಸೋಕ್ಕೆ ಹೋಗಬೇಡಿ. ಇದು ಸಹ ಸಿಂಗಲ್ ಹರಿ. ಆಮೇಲೆ ಏನಾಗಿದೆ, ಬಸಿ ನೀರು ತಿರುಗಿ ದಿನ ನೀರಿದೆ ಅಂತೇಳಿ ಇವ್ರು ಏನು ಮಾಡಿದ್ದಾರೆ, ಕೇಸಿಂಗ್ ಹಾಕಿದ್ದಾರೆ. ಆಮೇಲೆ ಇನ್ನೊಂದು ಏನಪ್ಪ, ನೀರು ಬೀಳಿಲ್ಲ, ಕಡಿಮೆ ನೀರು ಬಿತ್ತು ಅಂತೇಳಿ ರೈತರು ಮುಚ್ಚಕ್ಕೆ ಹೋಗ್ಬಾರ್ದು. ಏಕೆಂದರೆ ಇವತ್ತಿನ ದಿನಮಾನಗಳಲ್ಲಿ ರೈತರ ಮೈಂಡ್ಸೆಟ್ ಹೇಗಿದೆ ಅಂದರೆ, 3 ಇಂಚ್ 4 ಇಂಚ್ ನೀರು ಬಿದ್ರೇ ನೀರು ಅಂತ ಒಂದು ತಪ್ಪು ಕಲ್ಪನೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾರೆ. ನಾನು ಅದೇ ಕಲ್ಪನೆಯಲ್ಲೇ ಇದ್ದೆ. ಏನು ಮಾಡಬೇಕಪ್ಪ, ನೀರು ಕಮ್ಮಿತಾ ಅಲ್ಲಿ ಹರಿ ಇದೆ ಅಂತ ಗೊತ್ತಾದರೆ ಅದಕ್ಕೆ ನೀರನ್ನು ಹಿಂಗಿಸೋ ವ್ಯವಸ್ಥೆ ಮಾಡ್ಕೊಳ್ಳಿ. ಹಿಂಗು ಗುಂಡಿ ಮಾಡ್ಕೋಬೇಕು. ಹಿಂಗು ಗುಂಡಿ ಮಾಡ್ಕೊಂಡು ಅದ್ರಾಗೆ ಯಾವ ಕಡೆಯಿಂದ ನೀರು ಬರುತ್ತೆ, ಯಾವ ಕಡೆಯಿಂದ ನೀರು ಹೋಗೋದಕ್ಕೆ ಅದಕ್ಕೆ ನಾವು ವ್ಯವಸ್ಥೆ ಮಾಡ್ಬೋದು ಮಳೆಗಾಲದಲ್ಲಿ ಅನ್ನೋದನ್ನು ಮಾಡಿಕೊಂಡು ಹಿಂಗು ಗುಂಡಿ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ನೀರು ರೈಸ್ ಆಗುತ್ತೆ. ನೀರಿನ ಮಿತ ಬಳಕೆಯನ್ನು ಸಹ ಮಾಡಿಕೊಂಡ್ರೆ ನೀರನ್ನು ನಾವು ಉಳಿಸ್ಕೋಬೋದು. ಓಕೆ, ಫೈನ್ ಅಣ್ಣ. ಈ ಹರಿ ಸಿಕ್ತು, ಓಕೆ. ಹರಿ ಸಿಕ್ತು, ಹರಿಯ 2 ದಂಡೆ ಸಿಕ್ತು. ಇದಕ್ಕೆ ಹರಿ ಇದೆ, ಹರಿಗೆ 2 ದಂಡೆ ಇರುತ್ತೆ ಅನ್ನೋದು ಗೊತ್ತಾಯ್ತು. ಈ ಹರಿ ಯಾವ ಡೆಪ್ತಲ್ಲಿ ಸಿಗುತ್ತೆ ಅನ್ನೋದನ್ನ ಒಂದು ಅದ್ರ ಈಗ 2 ಮುಖಾಂತರ ಎಷ್ಟು ಆಳದಲ್ಲಿ ನಮಗೆ ನೀರು ಸಿಗಬಹುದು ಅನ್ನೋ ಒಂದು, ಈ ಹರಿ ಎಷ್ಟು ಆಳದಲ್ಲಿ ಸಿಗ್ಬೋದು ಅನ್ನೋದನ್ನ ಹೇಳ್ತೀನಿ ನೋಡಿ. ಈಗ ಹರಿ ಈಗ ಹೋಗಿದೆ, ಇದಕ್ಕೆ ಅಡ್ಡಲಾಗಿ ಈಗ ಹೋಗೋಣ.
ಹರಿ ಹೀಗಿದೆ, ಇದಕ್ಕೆ ಅಡ್ಡಲಾಗಿ ಹೀಗೆ ಹೋದಾಗ ಈ ಹರಿಯ ರೇಡಿಯೇಷನ್ ಸಿಗುತ್ತೆ ಎರಡು ಕಡೆ. ಓಕೆ. ತೋರಿಸ್ತೀನಿ ನೋಡಿ. ಇದು ಹರಿಯ ರೇಡಿಯೇಷನ್, ಓಕೆ. ಹರಿ ಅಲ್ಲ, ಇದು ರೇಡಿಯೇಷನ್. ಅದೇ ಲೈನಿಗೆ ಕಟ್ ಆಗ್ತಾ ಇರುತ್ತೆ. ಈ ಕಡೆಯಿಂದ ಬಂದಾಗಲೂ ಸಹ ಅದೇ ಲೈನಿಗೆ ಕಟ್ ಆಗುತ್ತೆ, ಈ ಕಡೆಯಿಂದ ಬಂದಾಗಲೂ ಸಹ ಅದೇ ಲೈನಿಗೆ ಕಟ್ ಆಗುತ್ತೆ. ಓಕೆ. ಇಲ್ಲಿಂದ ಆ ಹರಿ ಎಷ್ಟು ಅಡಿ ಇದೆ ಅಂತ ನೋಡ್ಕೋಬೇಕು. ಓಕೆ. ಇದೇ ರೇಡಿಯೇಷನ್ ಆ ಕಡೆಗೂ ಇರುತ್ತೆ ಎರಡು ಭಾಗದಲ್ಲಿ. ಓಕೆ. ಈಗ ಇಲ್ಲಿಂದ ಸಪೋಸ್ ಒಂದು 12 ಅಡಿ, ಒಂದು 15 ಅಡಿ ಇದೆ ಅಂತ ಇಟ್ಕೊಳ್ಳೋಣ. ಓಕೆ. ಅಪ್ರಾಕ್ಸಿಮೇಟ್ ಒಂದು 15 ಅಡಿ ಇದೆ ಅಂತ ಇಟ್ಕೊಳ್ಳೋಣ. 15 30 3 30 ಒಂದು 300 ಅಡಿ ಒಳಗೆ ಈ ಹರಿ ಇದೆ ಅಂತ. ಓಕೆ. ಪಾಸಿಬಿಲಿಟಿ ಏನಪ್ಪಾ ಅಂದರೆ ಕೆಲವೊಂದ್ಸಲಿ ಒಂದೇ ಕಡೆ ರೇಡಿಯೇಷನ್ಗೆ ಸಿಕ್ಬಿಡುತ್ತೆ. ಈಗ 15 ಅಡಿ ಇದೆ ಅಂದರೆ ಒಂದು 150 ಮೇಲೆ ಸಿಕ್ಬಿಡುತ್ತೆ. ಕೆಲವೊಂದು ಕಡೆ ಏನಾಗುತ್ತಪ್ಪ ಅಂದರೆ 15 15 30 3 30 ಅಂದರೆ 300 ಅಡಿ ಸಿಗುತ್ತೆ ಅಂತ. ಕೆಲವೊಂದು ಕಡೆ 150. ಎರಡು ಕಡೆ ರೇಡಿಯೇಷನ್ ಎಷ್ಟಕ್ಕೆ ಸಿಗುತ್ತೆ? ಹಾಂ, ಆದರೂ ಇಂಟು 10 ಒಂದು ಕಡೆಗೂ ಸಿಗ್ಬೋದು. 15 × 10ಕ್ಕೂ ಸಿಕ್ಬಿಡ್ಬೋದು. ಇಲ್ಲ 15 30 30 ಅಂದರೆ 300 ಅಡಿಗೂ ಸಿಗ್ಬೋದು ಅಂತ. ಇದು 150 ಅಡಿ ಒಳಗೆ ಸಿಕ್ಕಿದೆ, ಇಲ್ಲ 150 ಮೇಲೆ ಸಿಕ್ಕಿದೆ, ಇಲ್ಲ 300 ಅಡಿ ಮೇಲೆ ಸಿಕ್ಕಿದೆ. ಓಕೆ. ಈಗ ನಾವು ಈಗ ಬೋರ್ವೆಲ್ಲಲ್ಲಿ ಇರೋ ಕಡೆ ಮತ್ತು ಬೋರ್ವೆಲ್ ಫೇಲ್ ಆಗಿರೋ ಕಡೆ ನೋಡಿದ್ವಿ. ಈಗ ಬೋರ್ವೆಲ್ ತೋರಿಸ್ಬೇಕು. ಈಗ ನಾವು ಹೊಸದಾಗಿ ಖಾಲಿ ಜಮೀನಲ್ಲಿ ಖಾಲಿ ನೆಲ ಇದೆ, ಇಲ್ಲಿ ಯಾವುದೂ ಬೋರ್ವೆಲ್ ಇಲ್ಲ ನಮಗೆ. ಇಲ್ಲಿ ಬೋರ್ ಹೊಡಿಸ್ಬೇಕು ಅಂತಂದರೆ ಹೇಗೆ ಪಾಯಿಂಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ರೈತರಲ್ಲಿ ಒಂದು ರಿಕ್ವೆಸ್ಟ್ ಏನಂತಂದರೆ, ಬೋರ್ವೆಲ್ ಪಾಯಿಂಟ್ ಮಾಡೋರು ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ಇದನ್ನು ದಯವಿಟ್ಟು ಫಾಲೋ ಮಾಡಿ. ಯಾರು ತೀರಾ ಎಡ್ಜಿಗೆ ಕೊಡಬೇಡಿ ಪಾಯಿಂಟು. ತೀರಾ ಇದು ಇಲ್ಲಿ ಕೊಡೋದು, ಇಲ್ಲಿ ಕೊಡೋದು, ಒಂದು 10 ಅಡಿ ಒಳಗಿರಂಗೆ ಕೊಡಿ ಸಾಧ್ಯ ಆದರೆ. ಸಿಕ್ಕಿಲ್ಲ ಅಂದಾಗ ದೆರ್ ಇಸ್ ನೋ ಆಪ್ಷನ್, ಕೊಡಿ, ಏನು ತೊಂದರೆ ಇಲ್ಲ. ಬಟ್ ಯಾಕೆಂದರೆ ನಾಳೆ ಅಳತೆಗಳು ಅದೆಲ್ಲ ಆದಾಗ ಬೋರಲ್ಲಿ ಹೋಗ್ಬಿಡುತ್ತೆ ಸುಮ್ಮನೆ ಪಾಪ ಅವರಿಗೆ. ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟ್ ಇದೆ, ಈ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ಎಡವಟ್ಟನ್ನ. ಹಣ ಈಗ ಖಾಲಿ ಜಮೀನಲ್ಲಿ ಈ ಖಾಲಿ ಜಮೀನಿದೆ, ಇಲ್ಲಿ ಪಾಯಿಂಟ್ ಮಾಡ್ಕೊಳೋದು ಹೆಂಗೆ ಅಂತ ಸ್ವಲ್ಪ ನಮಗೆ ತೋರಿಸ್ಕೊಡಿ. ಈಗ ನೀರಿನ ಸೆಲೆಗಳನ್ನು ಹೇಗೆ ಪತ್ತೆ ಮಾಡ್ಕೋಬೇಕು ಅನ್ನೋದನ್ನು ಬಾಟ್ಲು ಮುಖಾಂತರ ತೋರಿಸಿದ್ವಿ ಮೊದಲದಾಗಿ. ಆಮೇಲೆ ಹೊಡೆದಿರೋ ಬೋರಲ್ಲಿ ಎಷ್ಟು ಹರಿ ಇದೆ ಹೇಗಿದೆ ಅನ್ನೋದನ್ನು ಚೆಕ್ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿ ಫೇಲ್ಯೂರ್ ಆಗಿರೋ ಪಾಯಿಂಟಲ್ಲಿ ಹೇಗೆ ಎಡ್ಜಸ್ ಹೇಗೆ ಕಂಡುಹಿಡ್ಕೋಬೇಕು ಅನ್ನೋದನ್ನು ಸಹ ತಿಳಿಸಿದೆ. ಆಮೇಲೆ ಎಷ್ಟು ಹರಿ ಇದೆ ಅನ್ನೋದನ್ನು ಅಲ್ಲಿ ತಿಳಿಸಿದ್ದೀನಿ. ಈಗ ನಮ್ಮ ಜಮೀನಲ್ಲಿ ಏನು ಬೋರ್ವೆಲ್ ಇಲ್ಲ, ಯಾವ ರೀತಿ ಪಾಯಿಂಟ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಅದೇ ರೀತಿಯೇ ಈ ಖಾಲಿ ಜಮೀನಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಓಕೆ. ಸ್ವಲ್ಪ ನಿಧಾನಕ್ಕೆ ನಡಿಬೇಕಲ್ವಾ? ಹೌದು. ನಾವು ಜೋರಾಗಿ ನಡೆದ್ರೆ ಬಹುಶಃ ಅದು ನಾನು ಮಾರ್ಕಿಗೆ ಇಟ್ಕೊಂಡಿದ್ದೀನಿ. ಓಕೆ. ಒಂದು ಲೈನ್ ಸಿಕ್ಕಿದೆ. ಓಕೆ. ಒಂದು ಸೆಳೆ ಇದೆ ಅಲ್ಲಿ, ಅದಕ್ಕೆ ಇನ್ನೊಂದು ಎಡ್ಜ್ ಇದೆಯಾ? ಎಡ್ಜ್ ಮಾರ್ಕಿಂಗ್ ಮಾಡ್ಕೊಳೋದು ಈಗ. ಓಕೆ. ಇದೆ, ಈ ಸೆಲೆಗೆ 2 ಎಡ್ಜಿದೆ.
ಓಕೆ. ಈಗ ಒಂದು ಸೆಲೆ ಸಿಕ್ಕಿದೆ ನಮಗೆ. ಇದು ಉತ್ತರದಿಂದ ದಕ್ಷಿಣ ಕಡೆ ಇದೆ, ಆ ಕಡೆ ಈ ಕಡೆಗೆ ಹರಿತಾ ಇದೆ, ಈ ಕಡೆಯಿಂದ ಈ ಕಡೆ ಹರಿತಾ ಇದೆ. ಈಗ ಇದಕ್ಕೆಲ್ಲರ ಕ್ರಾಸಿಂಗ್ ಆಗಿದೆಯಾ ಅನ್ನೋದನ್ನ ನೋಡೋಣ. ಓಕೆ. ಈ ಕಡೆಯಿಂದ ಹರಿತಾ ಇರೋ ಈ ಕಡೆಯಿಂದ ಹರಿತಾ ಇರೋದು ಇದನ್ನ ನೋಡ್ಬೇಕು ನಾವು. ವಿರುದ್ಧ ದಿಕ್ಕಿನಲ್ಲಿ ಯಾವ್ದಾರು ಹೋಗಿದೆಯಾ ಅನ್ನೋದು. ಓಕೆ. ಈಗ ಈ ಕಡೆ ಹೋಗಿದ್ವಿ, ಈಗ ಈ ಕಡೆ ಬರ್ತಾ ಇದೀವಿ ಮತ್ತೆ. ಇಲ್ಲಿ ಸಿಕ್ಕಿದೆ ಒಂದು. ಎಕ್ಸಾಕ್ಟ್ ಇಲ್ಲಲ್ಲ. ಕಡೆಯಿಂದ ಇಲ್ಲೊಂದು ದರಿ ಇದೆ, ಪಶ್ಚಿಮದಿಂದ ಪೂರ್ವ ಕಡೆ ಹೋಗಿದೆ. ಓಕೆ. ಕೆಳಗಡೆಯಿಂದ ಮೇಲಕ್ಕೆ. ಓಕೆ. ಈಗ ಇದೆರಡು ಎಲ್ಲಿ ಕ್ರಾಸ್ ಆಗಿದೆ ಅಂತ ಚೆಕ್ ಮಾಡಿ. ಕ್ರಾಸ್ ಆಗಿದೆ ಅಂತ ನೋಡೋಣ. ಈಗ ಹರಿ ಈಗ ಆಗಲೇ ಅಲ್ಲೊಂದು ಹಿಡಿದಿದ್ವಿ, ಈ ಹರಿ ಮೇಲೆ ಈಗ ಹೋದ ಕ್ರಾಸಿಂಗ್ ಎಲ್ಲಿ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ. ಈ ಹರಿ ಮೇಲೆ ನಡ್ಕೊಂಡು ಹೋಗ್ತೀವಿ ಈಗ. ಇಲ್ಲಿ ಎಕ್ಸಾಕ್ಟ್ ಇದು ಒಂಥರ ಸಿಗ್ನಲ್ ಆಗಿ ನಿಂತ್ಕೊಂಡಂಗೆ ನಾವು ಜಂಕ್ಷನ್. ಓಕೆ. ಪಾಯಿಂಟು ಇದರಿಂದ ಸ್ವಲ್ಪ ಮುಂದಿರುತ್ತೆ, ಇದು ಸಿಗ್ನಲ್ ಜಂಕ್ಷನ್ ಇದೆ ಅಂತ. ಓಕೆ. ಅದಕ್ಕೆ ಜಂಕ್ಷನ್ಗೆ ಅಡ್ಜಸ್ಟ್ ಇರುತ್ತಾ? ಇಲ್ಲ ಇಲ್ಲ, ಜಂಕ್ಷನಿಗೆ ಏನು ಅಡ್ಜಸ್ಟ್ ಇರಲ್ಲ, ಅದ್ರ ಮುಂದೆ ಹೋದಾಗ ಅಡ್ಜಸ್ಟ್ ಸಿಗುತ್ತೆ ನೋಡಿ. ಇದು ಜಂಕ್ಷನ್. ಓಕೆ. ನಾಲ್ಕು ಮೂಲೆಯಿಂದನೂ ಸಹ ರಾಡ್ ಕಟ್ ಆಗ್ತಾ ಇದೆ, ಓಪನ್ ಆಗ್ತಾ ಇದೆ ಅಂದರೆ ಜಂಕ್ಷನ್ ಇದೆ ಅಂತ ಅರ್ಥ. ಓಕೆ. ಈಗ ಆ ಜಂಕ್ಷನಲ್ಲಿ ನಾವು ಜಂಕ್ಷನ್ನ ಗುರುತು ಮಾಡ್ಕೊಂಡಿದ್ದೀವಿ. ಈಗ ಅಲ್ಲಿ ಸೆಂಟ್ರಿಗೆ ನಾವು ಕಾಲಿಟ್ಟಾಗ ರಾಡ್ ಕತ್ರಿ ಆಗಬೇಕು. ಓಕೆ. ಕರೆಕ್ಟ್. ನಾವು ಬೋರ್ವೆಲ್ ರಾಡ್ ಎಲ್ಲಿ ಇಳಿಸ್ಬೇಕು ಅಂತ. ಹೌದು, ಅದ್ರಲ್ಲಿ ಕತ್ರಿ ಆಗಬೇಕು. ಈಗ ನೋಡಿ ಆಗ್ತಾ ಇದೆ ಹೆಂಡೆ ಮೇಲೆ. ಹಾಂ ನೋಡಿ. ಯಾವ ಆ್ಯಂಗಲಿಂದ ಇಟ್ಟರು ಕತ್ರಿ ಆಗಬೇಕು. ಎಲ್ಲಿಂದ ಇಟ್ಟರೆ ಸಹ ಅದು ಕತ್ರಿ ಆಗಬೇಕು. ನೀರಿನ ಹರಿವು ಇದೆ ಅಂತ ಈಗ ಇಲ್ಲಿ ಸಿಕ್ಕಿದೆ. ಓಕೆ. ಕರೆಕ್ಟಾ ಎಂಡೆ. ಈಗ ಪೆಂಡುಲಮ್ ಮುಖಾಂತರ ಚೆಕ್ ಮಾಡೋಣ ಅಲ್ಲಿ ನೀರಿದೆ ಇಲ್ಲ ಅಂತ. ನೀರಿನ ಸೆಲೆ ಸಿಕ್ಕಿದೆ. ಈಗ ಸೆಲೆ ಸಿಕ್ಕಿದೆ, ನೀರಿದೆ ಇಲ್ಲ ಕನ್ಫರ್ಮ್ ಇಲ್ಲ ಅನ್ನೋದನ್ನ ಪೆಂಡುಲಮ್ ಮುಖಾಂತರ ಕನ್ಫರ್ಮ್ ಮಾಡ್ಕೊಳೋದು. ಈಗ ಒಳಗಡೆ ನೀರಿನ ಕಾಲುವೆ ಕಾಲುವೆಯಲ್ಲಿ ನೀರು ಹರಿತಾ ಇಲ್ಲ ಅಂತ ನಾವು ಚೆಕ್ ಮಾಡ್ಕೊಳೋದು. ನಾವು ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ.
ಇದು ಹರಿ ಮೇಲೆ ಚೆಕ್ ಮಾಡ್ತಾ ಇದ್ದೀವಿ. ಸೆಂಟ್ರಲ್ ಅಲ್ಲ, ಹರಿ ಈ ಕಡೆ ಹರಿ ಚೆಕ್ ಮಾಡ್ತಾ ಇರೋದು. ಈಗ ಇಲ್ಲೊಂದು ಹರಿ ಇದೆ ನೋಡಿ, ಇಲ್ಲಿ ಪಾಯಿಂಟ್ ಮಾಡಿದ್ವಲ್ಲ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಇಲ್ಲೊಂದು ಹರಿ ಏನು ಚೆಕ್ ಮಾಡ್ಕೊತಾ ಇದೆ, ನೀರು ಹರಿತಾ ಇದೆಯಾ ಇಲ್ಲಿ ಅಂತ ಕಾಣಿಸ್ತಾ ಇದೆ. ಓಕೆ ಫೈನ್. ಅದು ಎಷ್ಟು ಆಸಿಲೇಷನ್ ಆಗುತ್ತೆ ಅನ್ನೋದ್ರ ಮೇಲೆ ನೀರು ಎಷ್ಟಿದೆ ಅನ್ನೋದಕ್ಕೆ ಇದಾಗುತ್ತೆ ಅಣ್ಣ. ಅದೊಂದು ಅನುಭವ. ಓಕೆ. ಅದು ಯಾರು ಅದನ್ನು ಸತತವಾಗಿ ಅಭ್ಯಾಸ ಮಾಡಿರ್ತಾರೋ ಓಕೆ ಅವರಿಗೊಂದು ನಿಮಿಷ ಗೊತ್ತಾಗುತ್ತೆ. ಓಕೆ. ಈಗ 2 ಹರಿ ಚೆಕ್ ಮಾಡಿದ್ವಿ, 2 ಹರಿ ಮೇಲೆ ವರ್ಕ್ ಆಗ್ತಾ ಇದೆ. ಈ ಕ್ರಾಸಿಂಗಲ್ಲಿ ಯಾವ ರೀತಿ ತಿರುಗುತ್ತೆ ಅಂತ. ಇಲ್ಲಿ ಪಾಯಿಂಟ್ ಇದೆ, ಕ್ಲಾಕ್ ವೈಸ್ ಸುತ್ತಾ ಇರೋದ್ರಿಂದ ಅಲ್ಲಿ ಜಂಕ್ಷನ್ ಇದೆ, ನೀರಿದೆ ಅಂತ ಗೊತ್ತಾಗ್ತಾ ಇದೆ. ಅದೇ ಆಂಟಿ ಕ್ಲಾಕ್ ವೈಸ್ ಸುತ್ತಾ ಇದ್ದಿದ್ರೆ ಅಲ್ಲಿ ನಾವು ಪಾಯಿಂಟ್ ಕೊಡ್ತಿರ್ಲಿಲ್ಲ. ಜಂಕ್ಷನ್ ಇದೆ, ನೀರಿರಲಿಲ್ಲ. ಜಂಕ್ಷನ್ ಇದ್ರೂ ಸಹ ಆಂಟಿ ಕ್ಲಾಕ್ ವೈಸ್ ಸುತ್ತಾ ನೀರಿಲ್ಲ ಅಂತ. ಆಮೇಲೆ ಕಾಪರು ನಾವು 2 ರಾಡಲ್ಲಿ ಹರಿ ಕಂಡಿಡ್ಕೊಂಡು ಅದ್ರ ಮೇಲೆ ಪೆಂಡುಲಮಲ್ಲಿ ಚೆಕ್ ಮಾಡಿದಾಗ ಇದು ಹಿಂದೆ ಮುಂದಕ್ಕೆ ಈ ಥರ ರೊಟೇಷನ್ ಆಗಿ ಇದಾಗಬೇಕಿದು. ಓಕೆ. ಒಯ್ದಾಡಬೇಕು. ಒಯ್ದಾಡಲಿಲ್ಲ, ಸುಮ್ಮನೆ ನಿಂತಿತ್ತು ಅಂದರೆ ಹರಿ ಇದ್ದು ಸಹ ನೀರಿಲ್ಲ ಅಂತ. ಜಂಕ್ಷನಲ್ಲಿ ರೊಟೇಷನ್ ಆಗಬೇಕು ಕ್ಲಾಕ್ ವೈಸು. ಅಲ್ಲಿ ಕ್ಲಾಕ್ ವೈಸ್ ರೊಟೇಷನ್ ಆದರೆ ನೀರಿನ ಅಂಶ ಇದೆ ಅಂತ, ನೀರಿದೆ ಅಂತ. ಓಕೆ. ಅದು ಜಂಕ್ಷನ್ ಇದ್ದು ಸಹ ಅಲ್ಲಿ ಆಂಟಿ ಕ್ಲಾಕ್ ವೈಸ್ ತೆರೀತು ಅಂದರೆ ಯಾವುದೇ ಕಾರಣಕ್ಕೂ ಡ್ರಿಲ್ ಮಾಡ್ಸೋಕೆ ಹೋಗ್ಬಾರ್ದು. ಈಗ ಎಲ್ಲ ರೈತರ ಹತ್ರ ಪೆಂಡೋಲಮ್ ಇರಲ್ಲ. ಈಗ ಅವಶ್ಯಕತೆ ಇದೆ ಅಂತೇಳಿ ಬೋರ್ ಹೊಡ್ಸೋ ನೆಸೆಸಿಟಿ ಇರುತ್ತೆ. ಅಲ್ಲಿ ಹರಿ ಇದೆಯೋ ಇಲ್ಲ ಅನ್ನೋದನ್ನಾದ್ರೂ ನೀವು ಚೆಕ್ ಮಾಡ್ಕೋಬೇಕಂದ್ರೆ ಏನಿಲ್ಲ, ನೀವು 1-2 ರಾಡ್ ತೊಗೊಂಡು 130 ರೂಪಾಯಿ 140 ರೂಪಾಯಿ ಬಾರಿ ಅಂದರೆ ಒಂದು 200 ರೂಪಾಯಿದಲ್ಲಿ ಸಿಗುತ್ತೆ. ಇದಕ್ಕೆ ಅರ್ಥಿಂಗ್ ಹಾಕೋ ರೋಡ್ ಅಲ್ವಾ ಇದು? ಕಾಪರು. ಅದೇ ಕಾಪರ್ ಅರ್ಥಿಂಗ್ ಹಾಕ್ತಾರಲ್ಲ, ಅದೇ ರೋಡ್ ಅಲ್ವಾ? ಅದೇ ರಾಡು. ಮೀಟರ್ ಲೆಕ್ಕದಲ್ಲಿ ಕೊಡ್ತಾರೆ ಅನ್ಸುತ್ತಲ್ವಾ? ಇದನ್ನ 1 ಮೀಟ್ರ್ ತೊಗೊಂಬಂದು ಅರ್ಧ ಕಟ್ ಮಾಡಿ 1.5 ಅಡಿ ಅರ್ಧ ಅಡಿ ಬೆಂಡ್ ಮಾಡ್ಕೊಂಡ್ಬಿಟ್ರೆ 1.5 ಅಡಿ ಇರ್ಬೇಕು. ಇದು ಮ್ಯಾಕ್ಸಿಮಮ್ ಮಿನಿಮಮ್ 1.5 ಅಡಿ ಇರಲೇಬೇಕು. 1 ಅಡಿ ಅರ್ಧ ಅಡಿ. 1 ಅಡಿ ಹೀಗೆ ಅರ್ಧ ಅಡಿ ಎಲ್ ಶೇಪಲ್ಲಿ ಇದ್ದು ಚೆಕ್ ಮಾಡ್ಕೊಳ್ಳಿ. ಒಂದಿಲ್ಲ ಅಂದರೆ 1 ದಿನ ಅಲ್ಲ ಅಂದ್ರೆ 2 ದಿನ ಆಗಲಿ 3 ದಿನ ಆಗಲಿ, ಅದು ಆಮೇಲೆ ನಿಮಗೆ ಅದು ಒಂದು ಹಿಡಿತ ಗೊತ್ತಾಗುತ್ತೆ. ಚೆಕ್ ಮಾಡ್ಕೊಂಡು ಆದಷ್ಟು ಡ್ರಿಲ್ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ನನ್ನ ರೈತ ಬಾಂಧವರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ ಅಣ್ಣ, ಥ್ಯಾಂಕ್ ಯು ವೆರಿ ಮಚ್ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಈಗ ಇನ್ನೊಂದು ಏನಂತ ಅಂದರೆ, ಈಗ ಇಷ್ಟೆಲ್ಲ ಮಾಡ್ಕೊಳಕ್ಕಾಗಲ್ಲ. ಹೊನ್ನಾಳಿ, ದಾವಣಗೆರೆ, ಶಿವಮೊಗ್ಗ ಅಕ್ಕಪಕ್ಕ ಇರೋ ರೈತರು ಯಾರಾದರೂ ನಮಗೆ ಇಷ್ಟೆಲ್ಲ ಮಾಡೋಕ್ಕಾಗಲ್ಲಪ್ಪ, ನೀವು ಬಂದು ಮಾಡಿಕೊಡು ಅನ್ನೋಂಥವ್ರು ಇದ್ದಾರೆ. ಇಷ್ಟೆಲ್ಲ ಇನ್ಫಾರ್ಮೇಷನ್ ನಾವು ಕೊಟ್ಟಿದ್ದೀವಿ ಆಲ್ರೆಡಿ. ಇಷ್ಟು ಕೊಟ್ಟರು ನಮ್ಮ ಕೈಲಿ ಆಗಲ್ಲಪ್ಪ, ನಮ್ಗೆ ಟೈಮ್ ಇಲ್ಲ ಅಷ್ಟೊಂದು, ಇಲ್ಲ ನಮಗೆ ಅಷ್ಟೊಂದು ಮಾಡೋಕ್ಕೆ ಸಾಧ್ಯ ಆಗಲ್ಲ ನಮಗೆ ಅನ್ನೋಂಥವ್ರು ದಯವಿಟ್ಟು ಇವ್ರ ನಂಬರ್ನ ಎಂಟೈರ್ ವೀಡಿಯೋದಲ್ಲಿ ಸ್ಕ್ರೀನಲ್ಲಿ ಹಾಕಿದ್ದೀನಿ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ಯಾವಾಗ ಅವೈಲೇಬಲ್ ಇರ್ತಾರೆ ನೋಡ್ಕೊಳ್ಳಿ. ಅವ್ರನ್ನ ಕರೆಸ್ಕೊಂಡು ನೀವು ಪಾಯಿಂಟ್ ಮಾಡಿಸ್ಕೊಬೋದು. ಅವ್ರೇನೋ ಒಂದು ನಾಮಿನಲ್ ಚಾರ್ಜ್ ಮಾಡಿರ್ತಾರೆ. ಬೋರ್ ಪಾಯಿಂಟ್ ಮಾಡೋರಿಗೆ ಒಂದು ಅಮೌಂಟ್ ಕೊಡಬೇಕಾದ್ರೆ ನೋಡಿ, ಇವರೆಲ್ಲ ಜಿಯಾಲಜಿಸ್ಟ್ ಪಾಯಿಂಟ್ ಮಾಡ್ಬೇಕಾದ್ರೆ 10,000, ಇನ್ನೊಬ್ರು ಯಾರು ಬರ್ತಾರೆ ನಮ್ಮದು 99%, 100% ಅಂತ ಯೂಟ್ಯೂಬಲ್ಲಿ ಏನೋ ಹೇಳಿ 10,000, 20,000 ಚಾರ್ಜ್ ಮಾಡ್ತಾರೆ. ನಾನು ನೋಡಿದ್ದೀನಿ. ನನಗೆ ಅಪ್ ಆ್ಯಂಡ್ ಡೌನ್ ಚಾರ್ಜ್ ಕೊಟ್ಟು 21,000 ರೂಪಾಯಿ ಒಂದು ಪಾಯಿಂಟಿಗೆ ಕೊಡಬೇಕು ಅನ್ನೋಂಥವ್ರನ್ನೂ ಕೂಡ ನೋಡಿದ್ದೀನಿ. ಇನ್ನೊಬ್ರು ಯಾರೋ ಬರೀ ಗೂಗಲ್ ಮ್ಯಾಪಲ್ಲೇ ನಾನು ಪಾಯಿಂಟ್ ಕೊಡ್ತೀನಿ, ಅಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ನನಗೆ ಅಲ್ಲೋ ಪಾಯಿಂಟ್ ಹೊಡ್ಸಿ ನೀರು ಬೀಳುತ್ತೆ 95% ಅಂತ ಹೇಳ್ತಾರೆ. ಅದು 10,000 ಕೇಳಿದರು, ಅಂಥವ್ರನ್ನೂ ನೋಡಿದ್ದೀನಿ. ಸೊ ಬೋರ್ವೆಲ್ಲಲ್ಲಿ ಒಂದು ಲೆಕ್ಕಕ್ಕೆ ಒಂದು ಮಾಸ್ಟರ್ ಡಿಗ್ರಿ ಅಂತ ಆಗಿದೆ ನಮಗೆಲ್ಲ. PhD ಲೆವೆಲ್ಗೆ ಆಗಿಲ್ಲ, ರೈತರಿಗೆಲ್ಲರಿಗೂ ಆಲ್ಮೋಸ್ಟ್ ಮಾಸ್ಟರ್ ಡಿಗ್ರಿ ತನಕ ಆಗಿರುತ್ತೆ. ಎಸ್ಪೆಷಲಿ ಈ ಕಡೆ ಚನ್ನಗಿರಿ, ಶಿವಮೊಗ್ಗ, ದಾವಣಗೆರೆ ಈ ಕಡೆ ಇರೋರಿಗೆಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಇವರು ನಾಮಿನಲ್ ಚಾರ್ಜ್ ಮಾಡ್ಕೊಂಡಿರ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ನನ್ನ ಪ್ರಕಾರ ಅವ್ರು ಮಾಡಿರೋ ಚಾರ್ಜು ನನಗೆ ಹೇಳಿದ್ದು
ತುಂಬ ಏನು ಕಾಸ್ಟ್ಲಿ ಅಂತ ಅನ್ನಿಸ್ಲಿಲ್ಲ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ, ಅವ್ರು ಎಷ್ಟು ಅಂತ ಹೇಳ್ತಾರೆ. ಪ್ಲಸ್ ಹೋಗಿ ಬರೋ ಚಾರ್ಜ್ ಕೊಡಬೇಕು ಅವರಿಗೆ. ಅದು ಕೊಟ್ಟು ನೀವು ಅವ್ರನ್ನ ಕರ್ಸ್ಕೊಂಡು ಬೇಕಾದ್ರೆ ಪಾಯಿಂಟ್ ಮಾಡಿಸ್ಕೊಬೋದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಇನ್ನೊಂದು ಬಾಲಾಜಿ ವಾಟರ್ ಡಿವೈನರ್ ದಾವಣಗೆರೆ ಅಂತ ಒಂದು ಯೂಟ್ಯೂಬ್ ಚಾನಲ್ಲು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ನಾನು ವೀಡಿಯೋಗಳು ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ಯೂಟ್ಯೂಬ್ ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವ್ರು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಎಲ್ಲೆಲ್ಲಿ ಪಾಯಿಂಟ್ ಮಾಡ್ತಾರೆ ಅದ್ರದ್ದೊಂದು ವೀಡಿಯೋ, ನೀರು ಎಷ್ಟು ಬಂದಿದೆ, ಎಷ್ಟು ಅಡಿಗೆ ಬಂದಿದೆ, ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಅದನ್ನು ಫಾಲೋ ಮಾಡೋ ಮೂಲಕ ಇಂಥವ್ರನ್ನೊಬ್ಬರನ್ನ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.